ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಎನ್ನಲಾಗ್ತಾ ಇದೆ. ಸಂಪುಟ ಪುನರ್ರಚನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ರೆಡಿ ಆದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಸಂಪುಟ ಪುನರ್ರಚನೆಗೆ ರೆಡಿಯಾಗಿರುವ ಸಿಎಂ, ಹಳೆಯ ಮುಖಗಳು ಸಂಪುಟದಿಂದ ಹೊರಕ್ಕೆ. ಹುಮ್ಮಸ್ಸಿನ ಹೊಸ ಮುಖಗಳಿಗೆ ಪ್ರಾಧಾನ್ಯತೆಯನ್ನ ನೀಡ್ತಾರಾ? ಹಾಗಾದ್ರೆ ಈ ಬಾರಿ ಹೈಕಮಾಂಡ್ ಒಪ್ಪಿದ್ರೆ ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರಾ? ಕಾಂಗ್ರೆಸ್ನ ವರಿಷ್ಠರು ಬಹುತೇಕ ಒಪ್ಪುವಂತಹ ಸಾಧ್ಯತೆ ಕೂಡ ಇದೆ. ಲಿಸ್ಟ್ ಹಿಡಿದು ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಕೂಡ ತೆರಳಲಿದ್ದಾರೆ. ನವೆಂಬರ್ 15ಕ್ಕೆ ದೆಹಲಿಗೆ ಸಿದ್ದರಾಮಯ್ಯ ಜರ್ನಿಯನ್ನ ಬೆಳೆಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಶುರುವಾದಂತೆ ಕಾಣಿಸ್ತಾ ಇದೆ. ನವೆಂಬರ್ಗೆ ಏನೇನೆಲ್ಲ ಆಗಬಹುದು? ಸಂಪುಟ ಪುನರ್ರಚನೆ ಇದೆ. ಬಿಹಾರ ಎಲೆಕ್ಷನ್ ನಂತರ ಬಹುತೇಕ ಸಿಎಂ ಗಾದಿಯಿಂದ ಸಿಎಂ ಸಿದ್ದರಾಮಯ್ಯನವರು ಎಳೆಯುವಂತಹ ಪ್ರಸಂಗ ಎದುರಾದರೂ ಕೂಡ ಅದರಲ್ಲಿ ಅಚ್ಚರಿ ಏನಿಲ್ಲ ಅಂತ ಒಂದಷ್ಟು ಮೂಲಗಳು ಕೂಡ ತಿಳಿಸಿರುವಂಥದ್ದು. ನೋಡಿ, ಸಂಪುಟ ಪುನರ್ರಚನೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ರೆಡಿಯಾಗಿದ್ದಾರೆ. ಹಳೆಯ ಮುಖಗಳಿಗೇನಿದೆ ಅದರಲ್ಲೂ ಕೂಡ ಕೆಲಸ ಮಾಡದೇ ಇರತಕ್ಕಂಥ ಸಚಿವರಿಗೆ ಕೊಕ್ಕು ನೀಡುವಂತಹ ಕೆಲಸವನ್ನ ಮಾಡೋಕೆ ಮುಂದಾಗಿರುವಂಥದ್ದು. ಸಂಪುಟದಿಂದ ಹಾಗಾದ್ರೆ ಹೊರಕಾಗ್ತಾರಾ? ಇನ್ನ ಹುಮ್ಮಸ್ಸಿನಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲವರು ಶಾಸಕರು. ಅವರಿಗೂ ಕೂಡ ಸಚಿವರ ಒಂದು ಸ್ಥಾನವನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಕ್ಯಾಬಿನೆಟ್ ರೀಶಫಲ್ ಆದ್ರೆ ಯಾರು ಒಳಗೆ ಬರ್ತಾರೆ, ಯಾರು ಹೊರಗೆ ಹೋಗ್ತಾರೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಲಿದೆ ಬಹುತೇಕ. ನೋಡಿ, ಕಾಂಗ್ರೆಸ್ ವರಿಷ್ಠರು ಬಹುತೇಕ ಒಪ್ಪುವಂತಹ ಸಾಧ್ಯತೆ ಕೂಡ ಇದೆ. ಕ್ಯಾಬಿನೆಟ್ ರೀಶಫಲ್ ಮಾಡುವಂತಹ ಒಂದು ಕೆಲಸದೊಂದಿಗೆ, ಒಂದು ಲಿಸ್ಟ್ನೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ 15ಕ್ಕೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಈ ಜರ್ನಿಯ ನಂತರ ಏನೆಲ್ಲ ಬದಲಾವಣೆ ಆಗಲಿದೆ ಕಾದ್ ನೋಡಬೇಕಾಗಿದೆ. ಮಂತ್ರಿಮಂಡಲದ ಹಳೆ ಮುಖಗಳಿಗೆ ಗೇಟ್ ಪಾಸ್ ಅನ್ನ ನೀಡ್ತಾರ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಕೆಲಸ ಮಾಡಿದವರಿಗೆ ಸಂಪುಟದಿಂದ ಕಿಕ್ ಭಾಗ್ಯ ಕೂಡ ಕೊಡ್ತಾರ? ಅನ್ನಭಾಗ್ಯವನ್ನ ನೀಡಿದಂತಹ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಸಚಿವರಿಗೆ ಔತಣ ನೀಡಿ ಸಿಎಂ ಸಾಫ್ಟ್ ಆಗಿದ್ದಾರೆ. ಸಾಫ್ಟ್ ಆಗಿ ವಿಶ್ವಾಸಕ್ಕೆ ಪಡೆದುಕೊಂಡಿರ್ತಕ್ಕಂಥ ಸಿಎಂ ಸಿದ್ದು ಅವರು ಹುದ್ದೆ ತೊರೆಯುವಂತಹ ಸಂದರ್ಭ ಬರಬಹುದು ಅಂತ ಸುಳಿವನ್ನ ನೀಡಿದ್ರ? ಹಾಗಾದ್ರೆ ನವೆಂಬರ್ಗೆ ಸಂಪುಟ ಪುನರ್ರಚನೆ ಆಗುವಂತಹ ಹಿಂಟನ್ನ ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ದೇಶನದಂತೆ ಕ್ಯಾಬಿನೆಟ್ಗೆ ಸಿದ್ದು ಸರ್ಜರಿಯನ್ನ ಕೂಡ ಮಾಡ್ತಾ ಇದ್ದಾರ? ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಳಿಕ ಸಂಪುಟ ಆಪರೇಷನ್ ಆಗುತ್ತಾ? ಹಾಗಾದ್ರೆ ನೋಡಿ, ಈಗ ಸಚಿವರು ಏನಿದ್ದಾರೆ, ಹಳೆ ಮುಖಗಳಿಗೆ ಗೇಟ್ ಪಾಸ್ ಕೊಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇರುವಂಥದ್ದು. ನೋಡಿ, ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ಸುರ್ಜೇವಾಲಾ ಅವರು 2-3 ಬಾರಿ ಶಾಸಕರ ಜೊತೆ, ಸಚಿವರ ಜೊತೆ ಮಾತನಾಡಿದ್ದಾರೆ. ಶಾಸಕರ ಒಂದು ಅಹವಾಲ್ ಏನಿದೆ, ಸಮಸ್ಯೆಗಳು ಏನಿದೆ ಅದನ್ನ 1 to 1 ಕೇಳಿದ್ದಾರೆ. ಈ ಕುರಿತಂತೆ ಸಚಿವರಿಗೂ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಸಚಿವರಿಗೆ ಸೂಚನೆಯನ್ನ ನೀಡಿದಾಗ ಎಂತದ್ದಾಯ್ತು ಅಂತಂದ್ರೆ, ಈ ಕಡೆ DK ಬಣ, ಈ ಕಡೆ ಸಿದ್ದು ಬಣ, ಎರಡೂ ಬಣಗಳ ಒಂದು ಬಡಿದಾಟ. ನಂತರ ಸುರ್ಜೇವಾಲಾ ಅವರು ಸಿಎಂ ಬಣಕ್ಕೆ ವಾರ್ನಿಂಗ್ ಮಾಡಿದ್ರು ಎನ್ನುವಂತಹ ಮಾತುಗಳು ಕೂಡ ಕೇಳಿಬಂತು. ಹೀಗಾಗಿ ಅಸಮಾಧಾನವನ್ನ ಕೂಡ ಹೊರಗಾಕಿದ್ರು. ಅಂತಹ ಸಂದರ್ಭದಲ್ಲಿ ಅಸಮಾಧಾನ ಹೊರಗಾಕಿದಂತಹ KN ರಾಜಣ್ಣ ಅವರು ಕೂಡ ಸಂಪುಟದಿಂದ ಹೊರಗುಳಿದಿದ್ದಾರೆ. ಇವಾಗ ಸಾಫ್ಟ್ ಆಗಿ ವಿಶ್ವಾಸಕ್ಕೆ ಪಡೆದುಕೊಂಡಿದ್ದಾರೆ. ಭೋಜನ ಕೂಟವನ್ನು ಕೂಡ ಮೊನ್ನೆ ಅಷ್ಟೇ ಮಾಡಿರುವಂಥದ್ದು. ಹೀಗಾಗಿ ಸಚಿವರ ಒಂದು ವಿಶ್ವಾಸವನ್ನ ಪಡೆದುಕೊಂಡಿದ್ದಾರೆ. ನವೆಂಬರ್ಗೆ ಸಂಪುಟ ಪುನರ್ರಚನೆ ಆಗುವಂತಹ ಹಿಂಟನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ದೇಶನ ಮಾಡಿದೆ. ಹೈಕಮಾಂಡ್ ನಿರ್ದೇಶನ ಮಾಡೋದಾದ್ರೆ ಯಾರೆಲ್ಲ ಸಚಿವರಾಗ್ತಾರೆ, ಯಾರೆಲ್ಲ ಸಚಿವರು ಕಿಕ್ಔಟ್ ಆಗ್ತಾರೆ, ಹಾಗೆ ಯಾವ ಶಾಸಕರಿಗೆ, ಅದರಲ್ಲೂ ಕೂಡ ಹೊಸ ಮುಖಗಳಿಗೆ ಮಾನ್ಯತೆ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ನವೆಂಬರ್ಗೆ ಸರ್ಕಾರಕ್ಕೆ ಆಗಲಿದೆ 2.5 ವರ್ಷ. ವರಿಷ್ಠರ ಮಟ್ಟದಲ್ಲಿ ದೊಡ್ಡ ಚೇಂಜ್ ಏನಾದರೂ ನಡೆಯುತ್ತಾ? ಸಿಎಂ ಬದಲಾವಣೆಗೆ ವರಿಷ್ಠರು ಕೈ ಹಾಕ್ತಾರಾ? ಹಾಗಾದ್ರೆ 2.5 ವರ್ಷದ ಬಳಿಕ ಪವರ್ ಶೇರಿಂಗ್ ಸೂತ್ರವನ್ನ ಪಾಲನೆ ಮಾಡ್ತಾರಾ? ಹೇಗಂತ ಕೈನಲ್ಲೇ ಅಧಿಕಾರ ಹಂಚಿಕೆ ವದಂತಿ ಹಬ್ಬಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಪೋಸ್ಟ್ ಅನ್ನ ಬಿಡ್ತಾರಾ ಅಷ್ಟು ಸುಲಭವಾಗಿ? DCM DK ಶಿವಕುಮಾರ್ ಅವರಿಗೆ ಸಿಎಂ ಪೋಸ್ಟ್ ಸಿಗುತ್ತಾ? ಭಾರೀ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು ಹೈಕಮಾಂಡ್ನ ನಡೆ.
ನವೆಂಬರ್ಗೆ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗುತ್ತೆ. 2.5 ವರ್ಷದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಪಟ್ಟದಿಂದ ಕೆಳಗಿಳಿಬೇಕಾಗತ್ತೆ. ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಳಿತವನ್ನು ವಹಿಸ್ಕೊಳ್ತಾರೆ ಎನ್ನುವಂತಹ ಮಾತುಗಳು ಈಗಾಗಲೇ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ವರಿಷ್ಠರ ಮಟ್ಟದಲ್ಲಿ ನಾವು ಗಮನಿಸ್ತಾ ಹೋಗೋದಾದರೆ ಒಂದಷ್ಟು ಮೀಟಿಂಗ್ಗಳು ಕೂಡ ಆಗಿರುವಂಥದ್ದು, ಭೇಟಿಯನ್ನು ಕೂಡ ಮಾಡಿದ್ದಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ದೊಡ್ಡದಾದಂತಹ ಬದಲಾವಣೆ ಆಗುತ್ತೆ. ಹಾಗಾದರೆ ಆ ಬದಲಾವಣೆ ಸಿಎಂ ಪಟ್ಟ ಸಿಎಂ ಸಿದ್ದರಾಮಯ್ಯ ಅವರನ್ನು ಇಳಿಸೋದಾ ಸಿಎಂ ಪಟ್ಟದಿಂದ? ಸಿಎಂ ಬದಲಾವಣೆಗೆ ವರಿಷ್ಠರು ಅಂದರೆ ಹೈಕಮಾಂಡ್ನ ವರಿಷ್ಠರು ಕೈ ಹಾಕ್ತಾರಾ? ಅಹಿಂದ ನಾಯಕರೆಂದೇ ಎನಿಸಿಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರನ್ನು ಅಷ್ಟು ಸುಲಭವಾಗಿ ಸಿಎಂ ಪಟ್ಟದಿಂದ ಇಳಿಸೋಕ್ಕಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನು ಕೊಡೋಕ್ಕಾಗುತ್ತಾ? ಈ ಬಗ್ಗೆ ಕಾಂಗ್ರೆಸ್ನ ವರಿಷ್ಠರು ಏನೆಲ್ಲ ಚರ್ಚೆಯನ್ನು ಮಾಡಿದ್ದಾರೆ? ಇವೆಲ್ಲವೂ ಕೂಡ ಒಂದು ರೀತಿ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಇನ್ನೇನು ನವೆಂಬರ್ ಬರಲಿದೆ. ನವೆಂಬರ್ ನಂತರ ಅಂದರೆ ಬಿಹಾರದ ಚುನಾವಣೆಯ ನಂತರ ನವೆಂಬರ್ ಕ್ರಾಂತಿ ಏನಾಗಲಿದೆ ಎನ್ನುವಂತಹ ಒಂದು ರೂಪುರೇಷೆ, ಒಂದು ಕ್ಲೈಮ್ಯಾಕ್ಸ್ ಕೂಡ ಎಲ್ಲರಿಗೂ ಕೂಡ ತಿಳಿಯಲಿದೆ. ಈಗಾಗಲೇ ಡಂಗೂರವನ್ನ ಸಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಬಣ. ಸಿಎಂ ಚೇಂಜ್ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ವೇ ಇಲ್ಲ ಅಂತ ಡಂಗೂರವನ್ನ ಸಾರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಬಣ. ಹೀಗೆ ಕಡ್ಡಿ ತುಂಡು ಮಾಡಿದಂತೆ ಸಿಎಂ ಬಣ ಹೇಳಿಕೆಯನ್ನು ನೀಡಿದೆ. ಈಗಾಗಲೇ ಲೀಡರ್ಶಿಪ್ ಚೇಂಜ್ ಇಲ್ಲ ಅಂತ ಕೂಡ ಡಿಕೆಶಿ ಅವರು ಹೇಳಿದ್ದಾರೆ. ಯಾವುದೇ ಭ್ರಾಂತಿ ಇಲ್ಲ ಅಂದ್ರೂ ಕೂಡ ಒಳಗೆ ಕ್ರಾಂತಿ ಅಂತೂ ಇದ್ದೇ ಇದೆ. ಇದೆಲ್ಲರ ಕಣ್ಣಿಗೂ ಕೂಡ ಕಾಣಿಸ್ತಾ ಇದೆ. ಸಿಎಂ ಬಣ ಪ್ರತಿಕ್ರಿಯೆ ನೀಡಿದ್ರು ಅಥವಾ ಕೆರಳಿಸಿದ್ರು ಕೂಡ ಡಿಕೆ ಮಾತ್ರ ಮೌನವಾಗೇ ಇದ್ದಾರೆ. ಸೈಲೆಂಟ್ ಆಗಿ ಹೈಕಮಾಂಡ್ ಕಡೆ ನೋಟವನ್ನ ನೆಟ್ಟಿದ್ದಾರೆ ಡಿಕೆ. ನನ್ನ ಮೇಲೆ ವರಿಷ್ಠರ ಆಶೀರ್ವಾದ ಇದೆ ಎನ್ನುವಂತಹ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಪಕ್ಷದಲ್ಲಿ ಯಾರು ಏನೇ ಅಂದ್ರೂ ಡಿಕೆ ಮೌನಂ ಲಕ್ಷಣಂ ಎನ್ನುವಂತೆ ನಡ್ಕೊಳ್ತಾ ಇದ್ದಾರೆ. ಆತಂಕಕ್ಕೆ ಒಳಗಾಗದೆ ಹೈಕಮಾಂಡ್ ನೋಡ್ತಾ ಇದ್ದಾರೆ. ಡಿಕೆ ಯಾವುದೇ ರೀತಿಯಾಗಿ ಕಮಾಂಡ್ ಮಾಡದೆ ಡಿಕೆ ಸೈಲೆಂಟ್ ಆಗಿ ತಮ್ಮ ದಾಳವನ್ನ ಮುಂದಾಕಿದ್ದಾರೆ. ಎಲ್ಲವನ್ನ ಕೂಡ ವರಿಷ್ಠರು ನೋಡ್ತಿದ್ದಾರೆ. ಅಚಲ ವಿಶ್ವಾಸ ಇದೆ. ಪರೋಕ್ಷವಾಗಿ ಹೈಕಮಾಂಡ್ ಮನ ಗೆಲ್ತಾ ಇದ್ದಾರೆ ಡಿಕೆ. ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟು ಡಿಕೆಶಿ ಪಾಲಿಟಿಕ್ಸ್ ಚೆಸ್ ಅನ್ನ ಆಡುತ್ತಿದ್ದಂತೆ ಕಾಣಿಸ್ತಾ ಇದೆ. ನವೆಂಬರ್ ಬಳಿಕ ಗಾದಿಯನ್ನ ಏರಲು ಡಿಕೆಶಿ ಮೌನದ ಆಟವನ್ನ ಆಡ್ತಾ ಇದ್ದಾರಾ? ಹಾಗಾದ್ರೆ ನೋಡಿ, ಸಾಕಷ್ಟು ಪ್ರಶ್ನೆಗಳು ಕೂಡ ಈ ರೀತಿ ಬಂದು ಹೋಗೋದುಂಟು. ಯಾವಾಗ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಅಂದಿನಿಂದ ಇಂದಿನವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರು 2.5 ವರ್ಷಗಳ ಕಾಲ ಸಿಎಂ ಆಗ್ತಾರೆ. ಹಾಗೆ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಸಿಎಂ ಆಗ್ತಾರೆ ಎನ್ನುವಂತಹ ಒಪ್ಪಂದ, ಆ ಪವರ್ ಶೇರಿಂಗ್ ಒಪ್ಪಂದ, ಈ ಮಾತು ಹರಿದಾಡ್ತಾ ಇರುವಂಥದ್ದು. ಇನ್ನೇನು 2.5 ವರ್ಷ ಆಗ್ತಾ ಬಂತು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿತಾರ ಸಿಎಂ ಗಾದಿಯಿಂದ? ಅಷ್ಟು ಸುಲಭವಾಗಿ ಅಹಿಂದ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಬಿಟ್ಕೊಡ್ತಾರ? ಸಿಎಂ ಹುದ್ದೆ ಮೇಲೆ ಡಿಕೆಶಿ ಕಣ್ಣಂತೂ ಇದ್ದೇ ಇದೆ. ಈಗಾಗಲೇ ಪಾಲಿಟಿಕ್ಸ್ ಚೆಸ್ ಅನ್ನ ಆಟ ಆಡ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ತಮ್ಮ ಆಟವನ್ನ ಮುಂದುವರಿಸಿದ್ದಾರೆ. ನೋಡಿ, ಈ ಕುರ್ಚಿ ಕದನದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಡೆಡ್ಲೈನ್ ಭಾರೀ ಕುತೂಹಲವನ್ನ ಕೂಡ ಮೂಡಿಸಿದೆ. ಕುರ್ಚಿ ಕದನದ ಮಧ್ಯೆ ಡಿಸಿಎಂ ಡಿಕೆ ಡೆಡ್ಲೈನ್ ಭಾರೀ ಕುತೂಹಲವನ್ನ ಮೂಡಿಸಿದ್ದ ಡಿಕೆ ಶಿವಕುಮಾರ್ ಅವರ ಗಡುವು ನವೆಂಬರ್ 20ಕ್ಕೆ ಡೆಡ್ಲೈನ್ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾವುದಕ್ಕೆ ಡೆಡ್ಲೈನ್ ಅನ್ನ ನೀಡಿದ್ರು? ಸಚಿವರು, ಶಾಸಕರು, ಡಿಸಿಸಿ ಅಧ್ಯಕ್ಷರಿಗೆ ಡಿಕೆ ಪತ್ರವನ್ನ ಕೂಡ ಬರೆದಿದ್ದಾರೆ. ನವೆಂಬರ್ 20ಕ್ಕೆ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗುತ್ತೆ. ಇದೀಗ ಅದೇ ನವೆಂಬರ್ 20ರ ಡೆಡ್ಲೈನ್ ನೀಡಿದ್ದಾರೆ ಡಿಕೆ. ಗಾಂಧಿ ಭಾರತ 100 ವರ್ಷಾಚರಣೆಯ ಹಿನ್ನೆಲೆಯಲ್ಲಿ 100 ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕೆ ಅಂತಿಮ ಗಡುವನ್ನ ಕೂಡ ನೀಡಿದ್ದಾರೆ. ಅಂತಿಮ ಗಡುವು ನಿಗದಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಸಿಸಿ ಬಿಸಿಸಿಗಳು ಸ್ವಂತ ಕಚೇರಿಯನ್ನ ಹೊಂದುವಂತಹ ಪ್ಲಾನ್ ಇದ್ದಾಗಿದೆ. ಈ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನವೆಂಬರ್ 20ಕ್ಕೆ ರಾಹುಲ್ ಗಾಂಧಿ ಹಾಗೆ ಖರ್ಗೆ
ಇಬ್ಬರೂ ಕೂಡ ಆಗಮಿಸೋಕೆ ಒಪ್ಪಿದ್ದಾರೆ. ಶಾಸಕರು ಗಡುವು ಮುಗಿಯುವ ಮುನ್ನ ಕೆಲಸವನ್ನ ಮುಗಿಸಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಇನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ಹೆಸರಿನ ಸೈಟ್ ಹೊಂದಲು ಕ್ರಮವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಸಚಿವರು, ಶಾಸಕರು, ಡಿಸಿಸಿ ಅಧ್ಯಕ್ಷರಿಗೆ ಡಿಕೆಶಿ ಪತ್ರವನ್ನ ಕೂಡ ಬರೆದಿರುವಂಥದ್ದು. ನೋಡಿ, ಗಾಂಧಿ ಭಾರತ 100 ವರ್ಷಗಳ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ 100 ಕಾಂಗ್ರೆಸ್ ಕಚೇರಿಗಳನ್ನ ತೆರೀಬೇಕು, ಹಾಗಾದ್ರೆ ಶಂಕುಸ್ಥಾಪನೆ ಮಾಡಬೇಕು ಎನ್ನುವಂತಹ ಒಂದು ಪತ್ರವನ್ನ ಕೂಡ ಇಲ್ಲಿ ಬರೆದಿರುವಂಥದ್ದು. ಆ ಪತ್ರದ ಒಂದು ಪ್ರತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅಂತಿಮ ಗಡುವನ್ನ ಕೂಡ ನಿಗದಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನವೆಂಬರ್ 20ಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾರೆ, ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಬರ್ತಾರೆ. ಕೈಭವನ ಟ್ರಸ್ಟ್ ಹೆಸರಿನ ಸೈಟ್ ಹೊಂದೋಕೆ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಸಚಿವರು, ಶಾಸಕರು, ಡಿಸಿಸಿ ಅಧ್ಯಕ್ಷರಿಗೆ ಡಿಕೆಶಿ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಆ ಪತ್ರದ ಪ್ರತಿಯನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನವೆಂಬರ್ 20 ಡೆಡ್ಲೈನ್ ಅನ್ನು ನೀಡಿದ್ದಾರೆ ಡಿಕೆ ಅವರು. ಏನಕ್ಕೆ ಅಂದರೆ ಕಾರ್ಯಕ್ರಮ ಹಮ್ಮಿಕೊಳ್ಳೋಕೆ ಗಾಂಧಿ ಭಾರತ 100 ವರ್ಷಗಳ ಒಂದು ವರ್ಷಾಚರಣೆಯ ಹಿನ್ನೆಲೆಯಲ್ಲಿ 100 ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆಗೆ ಪತ್ರವನ್ನು ಬರೆದಿದ್ದಾರೆ. ಇದಕ್ಕೋಸ್ಕರ ಗಡುವನ್ನು ನೀಡಿರುವಂಥದ್ದು ನವೆಂಬರ್ 20 ಡೆಡ್ಲೈನ್.